ಮೋರ್ ಅನ್ಬೇಕು ನೀವು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಮನೆ ಚಂದ್ರು ಕಿಚನ್ ಯೂಟ್ಯೂಬ್ ಚಾನಲ್. ಸ್ವಲ್ಪ ಇರಿ ಮೇಡಮ್, ನಾನು ಸ್ವಲ್ಪ ಬಿಡ್ತೀನಿ. ಅದಾದಮೇಲೆ ಒನ್ ಮೋರ್ ಅಂತ ಅವ್ರಿಗೆ ಹೇಳ್ಕೊಡ್ತೀನಿ. ಮಾಡ್ತಾ ಇರೋದು ಏನು ಅಂದರೆ ಇವತ್ತು ಪಾಲಕ್ ಚಿಕನ್ ತಿಂತಾ ಇರಬೇಕು ಮೇಡಮ್. ಅವ್ರು ಟೇಸ್ಟ್ ನೋಡ್ತಾ ಇರಬೇಕು. ಟೇಸ್ಟ್ ನೋಡಾದ್ಮೇಲೆ ನೀವು ಕಲ್ತ್ಕೊತಾ ಇರಬೇಕು, ಮಾಡಿ ತಿಂತಾ ಇರಬೇಕು. ಇವಾಗ ಅದಕ್ಕೆ ಬೇಕಾಗಿರೋ ಏನೇನಿದೆ ಸಾಮಗ್ರಿಗಳು ಅದನ್ನು ಹೇಳ್ತೀನಿ, ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ನೋಡ್ತಾ ಇರಿ, ಬರ್ತೀನಿ, ಮಸಾಲೆ ಹಾಕ್ತೀನಿ ನೋಡಿ. ಈಗ ಏನೇನು ಬೇಕು ಅಂತ ಮಾಡ್ತಾ ಇದ್ದೀನಿ. ಪಾಲಕ್ ಚಿಕನ್ ಬೇಕಾಗಿರೋ ಸಾಮಗ್ರಿಗಳು ಎಲ್ಲ ಇಲ್ಲಿಟ್ಟಿದ್ದೀನಿ. ಎಲ್ಲ ಒಂದೊಂದೇ ತೋರಿಸ್ತೀನಿ. ನೀವು ಈಸಿಯಾಗಿ ಮಾಡ್ಕೋಬೋದು. ಮಿಕ್ಸಿಯಲ್ಲಿ ಹಾಕೋಬೇಕು, ರುಬ್ತಾ ಇರಬೇಕು, ಒಗ್ಗರಣೆ ಕೊಡ್ತಾ ಇರಬೇಕು ನೋಡಿ. ಈಗ ಬೇಕಾಗಿರೋದು 1 ಕೈ ಹಿಡಿ ಬೆಳ್ಳುಳ್ಳಿ, ಒಂದು 10 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ನಮ್ಗೆ ಗೊತ್ತಲ್ಲ ಚಕ್ಕೆ, ಲವಂಗ 2, ಮೆಣಸು ಸ್ವಲ್ಪ 1 ಕೈ, ಕಾಳುಮೆಣಸು, ಒಂದು ಅನಾನಸ್ ಹೂವು, ಸ್ವಲ್ಪ ಜೀರಿಗೆ, ಸ್ವಲ್ಪ ಏಲಕ್ಕಿ. ಅದಾದಮೇಲೆ ಇದ್ದೇ ಇದೆ ಇದಕ್ಕೆ ಬೇಕಾಗಿರೋ ಪಾಲಕ್ಕು, ಈರುಳ್ಳಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊತೀನಿ, ರುಬ್ಬಿಟ್ಟು ಕೊಡ್ತೀನಿ. ರುಬ್ಬಿಟ್ಟ ಮೇಲೆ ಅಲ್ಲಾಡಿಸ್ತೀನಿ, ಮಾಡಿ ಕೊಡ್ತಾ ಇರ್ತೀನಿ. ರುಚಿ ನೋಡ್ತಾ ಇರ್ತಾರೆ ಮೇಡಮ್ಮು. ರುಚಿ ಆದಮೇಲೆ ಗೊತ್ತಲ್ಲ, ಕಲಿಬೇಕು, ನೀವು ಮಾಡ್ಕೊಂಡು ತಿಂತಾ ಇರಬೇಕು. ಬೆಳ್ಳುಳ್ಳಿ 1 ಕೈ ಹಿಡಿ, ಏನು ಸರ್, ಒಂದು 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, 2 ಚಕ್ಕೆ, 2 ಲವಂಗ, 1 ಕೈ ಹಿಡಿ ಕಾಳುಮೆಣಸು. ನಾವು ನೋಡ್ಬಿಟ್ಟು ಓಡೋಗ್ತಾರೆ. 4 ಏಲಕ್ಕಿ, ಒಂದು ಅನಾನಸ್ ಹೂವು, ಸ್ವಲ್ಪ ಜೀರಿಗೆ. ಇದಕ್ಕೆ 1 ಈರುಳ್ಳಿ, ಒಂದು ಅರ್ಧ ಕಟ್ ಪಾಲಕ್ ನೋಡಿ, ಒಂದು ಸ್ವಲ್ಪ ಕೊತ್ತಂಬರಿ. ಇಷ್ಟು ಹಾಕ್ಬಿಟ್ಟು ಅಂತ ಮಿಕ್ಸಿಲಿ ಜೋರು ರುಬ್ಬಿಟ್ರೆ ಆಮೇಲೆ ಹಾ ಅಂತ ತಿಂತಾ ಇರ್ಬೋದು 2 ನಿಮಿಷ. ಈಗ ರುಬ್ಬಿಂಗ್ಸ್ ಆಗಿದೆ. ಈಗ ಮೇಡಮ್ ಅವರೇ ಒಂದು ಬಾಣಲಿ ತಗೊಂಬಂದ್ರೆ ಓ ಏನಿಗೆ ನೋಡ್ದ ಬಾರ ಹೊತ್ಕೊಂಡು ತಗೊಂಡ್ಬರ್ತಾವ್ರೆ. ನೀವು ಬಿಡಿ, ದೀಪಾಲಂಕಾರ ಬೆಳಗಿಸ್ತೀನಿ ನಾನು. ಲೈಟ್ರನ್ನು ಕೊಡಿ ಸರ್, ಇದು ನನ್ನ ಕೆಲಸ ಮಾಡಿ. ನೀವು ನಾನು ಆನ್ ಮಾಡ್ತೀನಿ. ಮುಗಿದೋಯ್ತು. ಎಣ್ಣೆ ರೆಡಿ ಮಾಡಿ, 1 ಸ್ಪೂನ್ ತುಪ್ಪ ರೆಡಿ ಮಾಡಿ, ಸ್ವಲ್ಪ ಎಣ್ಣೆ ಹಾಕಿ. ಆಯಿತು, ಕಾಯ್ತಾ? ಇದೆಲ್ಲ ನಮ್ದು ಕಮರ್ಷಿಯಲ್ ಅಲ್ವಾ. ಮನೆ ಅಂದರೆ ಅರ್ಧ ಗಂಟೆ, ನಮ್ದಾದರೆ ಸಾಕು ಜಾಸ್ತಿ ಎಣ್ಣೆ ಮಕ್ಳಿಗೆಲ್ಲ 1 ಸ್ಪೂನ್ ತುಪ್ಪ ಹಾಕ್ಬಿಡಿ. ಸರ್, ಚಿಕನ್ ಎಷ್ಟು ತಗೊಂಡಿರೋದು? 1/4 kg. ಈಗ 4 ಜನ ಇರ್ತಾರಲ್ಲ, ಆಳಿಗೊಂದು 100, 300, 200 ಗ್ರಾಮ್, ಮಕ್ಕಳಿಗೊಂದು 150 ಗ್ರಾಮ್. ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ ಅಲ್ಲಾಡಿಸಿ ಮೇಡಮ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಬಿಡೋದು. ಸ್ವಲ್ಪ ಅಷ್ಟ, ಏನಕ್ಕಂದ್ರೆ ಈರುಳ್ಳಿಗೆಲ್ಲ ಉಪ್ಪು ಹಿಡಿಬೇಕಲ್ವಾ, ರುಚಿ ಸಿಗುತ್ತೆ. ಬಾಯಿಗೆ ಬಂದರೆ ಆ ಕಟಮ್ ಅನ್ಬೇಕು ಅಲ್ವಾ, ಕ್ರಂಚಿ ಅಂತಾರಲ್ಲ ಆ ಥರ ಬರ್ಬೇಕನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ. ಅರಿಶಿನ ಎಲ್ಲ ಹಾಕಿದ್ದೀವಿ. ಈಗ ಇದಾಗಿ ಚೆನ್ನಾಗಿ ಬೇಯಿತು, ಬ್ರೌನಿಷ್ ಆಯಿತು. ಈಗ ಇದಕ್ಕೆ ಪುದೀನ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂವು ಹಾಕಿದ್ದೀನಿ. ಈಗ ಇದಕ್ಕೆ ಬಿಡ್ತಾ ಇದ್ದೀನಿ. ಅಪ್ಪ ಸ್ವಲ್ಪ ನೀರು ಹಾಕೊಂಡು ಅಲ್ಲಾಡ್ಸ್ಕೊಂಡು ಬಾರಪ್ಪ. ಬಂತು ಸರ್ ಪರಿಮಳ ಅಷ್ಟೇ ಮೇಡಮ್. ಪಾಲಕ್ ಚಿಕನ್ ಮಾಡ್ತಾ ಇರ್ಬೇಕು, ಖುಷಿಯಾಗಿ ತಿಂತಾ ಇರ್ಬೇಕು. ಚೆನ್ನಾಗಿ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಹಾಕ್ಬೇಕು. ಒಂದು ಚೂರು ಎಣ್ಣೆ ಹಾಕಿ ತುಪ್ಪ. ನಿಮ್ಗೆ ತುಂಬ ಇಷ್ಟ ಅಲ್ವಾ, ಮಕ್ಳಿಗೆ ತಾನೆ ತಿಂತಿ. ತುಪ್ಪ ಆರೋಗ್ಯಕ್ಕೆ ಒಳ್ಳೇದಲ್ಲ. ದಿನ 1-2 ಸ್ಪೂನ್ ತುಪ್ಪ ತಿನ್ನೋದು ಮಕ್ಕಳಿಗೆ. ಅದಕ್ಕೋಸ್ಕರ ಪಾಲಕ್ ಚಿಕನ್ ಮಾಡ್ತಾ ಇದ್ದೀನಲ್ಲ, ತುಪ್ಪದಲ್ಲಿ ಚೆನ್ನಾಗಿ ಉರಿತೀನಿ. ಖುಷಿಯಾಗಿ ಮೇಡಮ್ ಹಾಕ್ಬಿಟ್ಟವ್ರೆ, ಮಕ್ಕಳು ತಿಂತಾರೆ ಸಾರ್ ಹಾಕಿ ಸರ್ ತುಪ್ಪ ಅಂತಾರೆ. ಆಯುರ್ವೇದದಲ್ಲಿ ಹೇಳ್ತಾರೆ ಪ್ರತಿದಿನ 1 ಸ್ಪೂನ್ ಆದ್ರೂ ಯಾರೇ ಆಗಲಿ ತಿನ್ನಲೇಬೇಕು ಅಂತ. ಅದು ತುಂಬಾ ಮಿಸ್ಕನ್ಸೆಪ್ಷನ್ ಇದೆ. ತುಪ್ಪ ತಿಂದ್ರೆ ದಪ್ಪ ಆಗ್ಬಿಡ್ತೀವಿ, ಅದೆಲ್ಲ ಇಲ್ಲ, ಸುಳ್ಳು. ಅದು ಕೊಲೆಸ್ಟ್ರಾಲ್ ಜಾಯಿಂಟ್ಸ್ಗೆಲ್ಲ ತುಂಬಾ ಒಳ್ಳೇದು. ಸರ್, ಚಿಕನ್ ಎಲ್ಲ ಈ ತರ ಬಾಂಡ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ರುಚಿ ಬರುತ್ತೆ. ನಾವು ಪಟಾಪಟ ಅದು ಕುಕ್ಕರಲ್ಲಿ ಮಾಡ್ಬಿಡ್ತೀವಿ. ಯಾವಾಗ ಏನಿದೆ ಚಿಕನ್ ಎಲ್ಲ ಬಹಳ ಬೇಗ ಬೇಯುತ್ತೆ.
ತುಂಬ ಅಂದ್ಕೊಂಡಿಲ್ಲ. ಮಟನು ಅಷ್ಟೇ ಹಾಂ. ಕರೆಕ್ಟಾಗಿ ಹದವಾಗಿ ಒಂದು ವಿಷಲ್ ಹಾಕಿ, ಇಲ್ಲ ಒಂದು ಪಾತ್ರೆಯಲ್ಲಿ ಇಟ್ಟು ಕರೆಕ್ಟಾಗಿ ಒಂದು 13-14 ನಿಮಿಷ. ಅರ್ಜೆಂಟ್ ಇದ್ದಾಗ ಕುಕ್ಕರ್ಗೆ ಹಾಕಿ, ಇಲ್ಲಾಂದರೆ ಪಾತ್ರೆಯಲ್ಲೇ ಹಾಕಿ ಮಾಡಿ. ಕುಕ್ಕರ್ ಅಂತ ವಿಷಲ್ ಮುಗ್ಸೋಕೆ ಹೋಗಬೇಡಿ. ಏನಾಗುತ್ತೆ, ನಾವು ಶೂಟಿಂಗ್ ಅಲ್ವಾ, ಅರ್ಜೆಂಟ್ ಮಾಡಬೇಕಲ್ವಾ, ನಿಮಗೂ ಬೇಗ ತಿನ್ನಿಸ್ಬೇಕಲ್ವಾ, ಕಾಯ್ತಾ ಇದ್ದೀರಾ. ವಾರಕ್ಕೆ 2 ಬಿಡಲಿಲ್ಲ ಅಂದರೆ ಬೇಜಾರಾಗ್ತೀರಾ. ಒಳ್ಳೊಳ್ಳೆ ಅಡುಗೆ ತೋರಿಸ್ಬೇಕಲ್ವಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಗೊತ್ತಲ್ಲ ನಂದು ಯಾವುದು ಅಂತ, ನಿಮ್ಮ ಮನೆ ಚಂದ್ರು ಕಿಚನ್. ಈಗ ಚೆನ್ನಾಗಿ ಕುದಿದೆ. ಈಗ ಆ ಸ್ಮೆಲ್ಲೆಲ್ಲ ಗೊತ್ತಾಗುತ್ತೆ, ಆ ಪರಿಮಳ ಚಿಕನ್ಗೆ ಇಟ್ಕೋಬೇಕಲ್ವಾ. ಈಗ ನಾನು ಚಿಕನನ್ನು ಹಾಕ್ತೇನೆ, ನೋಡ್ತಾ ಇರಿ. ಚಿಕನ್ ಹಾಕುವಾಗ ಬರೀ ಚಿಕನ್ ಮಾತ್ರ ಎತ್ತಿ ಹಾಕಬೇಕು. ಹೌದು, ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಹೊಲಸು ವಾಸನೆ ಬರುತ್ತೆ, ಅದು ವಾಸನೆ ಬರುತ್ತೆ. ಅದಕ್ಕೋಸ್ಕರ ಹೇಳ್ತೀವಿ, ಚಿಕನಲ್ಲಿ ನೀರನ್ನ ಫಿಲ್ಟ್ರು ಮಾಡಿ, ಯಾವುದೇ ಆಗಲಿ ತರಕಾರಿ ಆಗಲಿ ಫಿಲ್ಟ್ರು ಮಾಡಾಕಿ, ರುಚಿ ಬರುತ್ತೆ. ನೋಡಿ, ಪಾಲಕ್ ಚಿಕನ್ ಯಾವುದೋ ಕಲರ್ ಇದೆಯಾ, ಏನಿದೆ, ರುಚಿ ತಿಂತಾ ಇರ್ಬೇಕು. ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದ ಈ ಸೊಪ್ಪುಗಳೆಲ್ಲ ಭಾಳ ಒಳ್ಳೆಯದು. ಅದರಿಂದ ಮಕ್ಕಳಿಗೆ ಇದರದಲ್ಲೇ ಮಾಡಿ, ಇದನ್ನೇ ತಿನ್ನಿಸಿ. ನೋಡಿ, ಕುಕ್ಕರಲ್ಲಿ ಇದು ರುಬ್ಬಿಂಗ್ಸಲ್ಲಿ ಹಾಕಿದೆ, ಆ ನೀರು ವೇಸ್ಟ್ ಮಾಡಬಾರ್ದು, ಅದನ್ನು ಇದಕ್ಕೆ ಬಿಡಬೇಕು. ನೋಡಿ, ಈ ಹಸಿರು ಕಲರ್ ಬಂದಿದೆ. ಹಾಂ, ಚಂದ ಕಲರ್ ಬಂದಿದೆ. ಇನ್ನು ಸವಿಯಲು ಇನ್ನು 10 ನಿಮಿಷದಲ್ಲಿ ಪಾಲಕ್ ಚಿಕನ್ ರೆಡಿ ಆಗುತ್ತೆ. ಈಗ ನಾವೆಲ್ಲ ಮಾಡ್ತಾಯಿದ್ದೀವಿ, ತುಂಬ ಖುಷಿಗೆ ಅಂತ ಇದ್ದೀರಾ. ಶ್ರಮನೂ ಇರುತ್ತೆ, ಕಲ್ತ್ಕೊಳ್ಳಿ. ತುಂಬ ಈಸಿ ಮೆಥಡ್ ಹೇಳ್ಕೊಡ್ತೀನಿ, ಕಲ್ತ್ಕೊತಾ ಇರಬೇಕು, ಮಾಡ್ತಾ ಇರಬೇಕು, ಚೆನ್ನಾಗಿ ತಿಂತಾ ಇರಬೇಕು. ಇದೆಲ್ಲ ಆರೋಗ್ಯ ದೃಷ್ಟಿಯಿಂದ ಮಾಡಿದ್ದೀವಿ. ತಿನ್ನಿ, ನಿಮ್ಗೆ ಏನೇ ಇದ್ರು ನಮಗೆ ಕಾಮೆಂಟ್ಸ್ ಮಾಡಿ, ನಾವು ಅದನ್ನು ತಿಳ್ಕೊತೀವಿ. ನಮ್ಮಲ್ಲಿ ತಪ್ಪಿದೆಯಾ ಅದನ್ನು ಅರ್ಥ ಮಾಡ್ಕೊತೀವಿ. ದಯವಿಟ್ಟು ನಿಮ್ಮ ಪ್ರೀತಿ ನಮಗೆ ಯಾವಾಗಲೂ ಒಂದು ಮೂರು ಥರ ಬರ್ತಾ ಇರಬೇಕು. ನಾವು ಖುಷಿಯಾಗಿ ಅಡುಗೆ ಮಾಡ್ತಾ ಇರಬೇಕು. ಇದರಲ್ಲೇ ಬೇಯೋದ್ರಿಂದ ಮಸಾಲೆಗೆ ಉಪ್ಪು, ಖಾರ, ಹುಳಿ ಎಲ್ಲ ಇರುತ್ತೆ. ಹಾಂ, ಇದರಲ್ಲೇ ಇದಕ್ಕೂ ನಾವು ಚಿಕನ್ ಬೇಕಾದರೆ ಬೇಯಿಸಿ ಇಟ್ಕೋಬೋದಾ? ಬೇಯಿಸಿಕ್ಕೋಬೋದು. ಬೇಡ ಬೇಯಿಸೋದ್ರೆ ಏನಾಗುತ್ತೆ, ಡೈರೆಕ್ಟಾಗಿ ಬೇಯಿಸಿದ್ರೆ ಆ ರುಚಿ ಬೇರೆ. ಇದು ಸ್ವಲ್ಪ ಫ್ರೈ ಥರ ಇರುತ್ತೆ. ಡ್ರೈಗಾದಾಗ ಏನಾಗುತ್ತೆ, ನೀರಿನ ಅಂಶ ಜಾಸ್ತಿ ಆಗಿಬಿಟ್ರೆ ಡ್ರೈ ಆಗಲ್ಲ. ಆಮೇಲೆ ಅದಕ್ಕೂ ಕೇಳ್ತಾರೆ, ಏನು ಸರ್ ಡ್ರೈ ಅಂದರೆ ಎಲ್ಲಿ ಡ್ರೈಯೇ ಇಲ್ಲ ಅಂತಾರೆ. ಅದಕ್ಕೋಸ್ಕರ ಹೇಳ್ತೀವಿ, ಗ್ರೇವಿಗಾದಾಗ ಈ ಥರ, ಡ್ರೈ ಆದಾಗ ಆ ಥರ. ಇದರಲ್ಲಿ ಪ್ರೋಸೆಸ್ ಇರುತ್ತೆ 5-6 ಥರ. ಇವಾಗ ಮನೇಲಿ ನೀವು ಸಾರು ಮಾಡ್ತೀರಾ ಅಂದ್ಕೊಳ್ಳಿ, ಒಂದು ಚಿಕನ್ ಸಾರು ಮಾಡ್ತೀರಾ, ಸ್ವಲ್ಪ ತಕ್ಕೊಳ್ಳಿ. ಏನೋ ಒಂದು ಪೆಪ್ಪರು, ಒಂಚೂರು ಕರಿಬೇವು, ಒಂದು ಸ್ವಲ್ಪ ಕಾಳುಮೆಣಸು ಹಾಕಿ ಅಲ್ಲಾಡ್ತೀವಿ, ಅದೇ ಪೆಪ್ಪರ್ ಡ್ರೈ ಆಗುತ್ತೆ. ಇನ್ನೊಂದು ಸ್ವಲ್ಪ ಅದನ್ನೇ ಸಾರು ಹಾಕ್ಕೊಳ್ಳಿ, ಒಂಚೂರು ಅಲ್ಲಾಡಿಸಿ ಮಾಡ್ತಾಯಿದ್ರೆ ಚಿಕನ್ ಫ್ರೈ ಆಗುತ್ತೆ. ಈ ಥರ ನಮ್ಮಲ್ಲೇ ಒಂದು ಐಟಮ್ ಮಾಡಿದಾಗ 4 ಥರ ಅದರಲ್ಲೇ ಮಾಡ್ಕೋಬೋದು. ಅದಕ್ಕೆ ಕಲಿತೀನಿ, ತೋರಿಸ್ಕೊಡ್ತೀನಿ ನಿಮಗೆ. ಹೋಗ್ತಾ ಒಂದರಲ್ಲೇ 4 ಮಾಡ್ಬೋದು. ನೋಡಿ, ಈ ಥರ ಎಲ್ಲ ಉರಿಯೋದ್ರಿಂದ ನೀರು ಹಾಕ್ದೇನೆ ಇದನ್ನು ಉರಿದಿರ್ತೀವಲ್ಲ, ಆ ಮೆಣಸಿನ್ಕಾಯಿ ಅದೆಲ್ಲ, ಚಕ್ಕೆ, ಲವಂಗ ಎಲ್ಲನೂ ಇದ್ರ ಜೊತೆಗೆ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗುತ್ತೆ. ನೋಡಿ, ಸೈಡಲ್ಲೆಲ್ಲ ಬರ್ತಾ ಇದೆಯಲ್ಲ, ಅದು ರುಚಿ ಬರುತ್ತೆ. ಅದರಿಂದ ಏನು ನೀವು ಫೀಲ್ ಮಾಡ್ಕೊಬೇಡಿ, ಮೆಣಸಿನ್ಕಾಯಿ ಹಾಕ್ಬಿಟ್ಟೆ ಅಂತ ಆಗೋದಿಲ್ಲ. ತಿನ್ನಿ. ಚಂದ್ರು, ನೀವು ಹೇಳಿ ಕರೆಕ್ಟ್, ನಿಮ್ಮದು ಪರ್ಫೆಕ್ಟ್ ಅಂತ ನೀವೇ ಹೇಳಬೇಕು. ನಾವು ಅದಕ್ಕೆ ಕಾಯೋದು. ಈಗ ನೋಡಿ, ಎಲ್ಲ ರೆಡಿಯಾಗಿದೆ. ಇನ್ನೇನಿದ್ರು ಮೇಡಮ್ ಟೇಸ್ಟ್ ನೋಡ್ತಾರೆ, 1 more ಅನ್ಬೇಕು. ಎಲ್ಲ ಹೇಳಿದ್ದೀನಿ ಏನೇನು ಹಾಕಿದ್ದೀನಿ ಸಾಮಗ್ರಿ ಅಂತ. ಕಲ್ತ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಈಗ ಸ್ಟವ್ ಆಫ್ ಮಾಡ್ತೀನಿ. ಈಗ ಇದಕ್ಕೆ ಚಿಕನನ್ನು ಹಾಕ್ತೀನಿ. ಓಕೆನಾ? ಪಾಲಕ್ ಚಿಕನ್ ಹೆಂಗೆ ಮಾಡಿದೆ ಅಂತ ಎಲ್ಲ ಹೇಳಿದ್ದೀನಿ. ಈಗ ರೆಡಿಯಾಗಿದೆ. ಮೇಡಮ್ ಅವ್ರು ತಿಂತಾರೆ, ಆಮೇಲೆ ಹೇಳ್ತಾರೆ. ಹೇಳಾದ್ಮೇಲೆ ನಿಮ್ಗೆ ಗೊತ್ತಲ್ಲ, ಅವ್ರ ರುಚಿ ನೋಡಾದ್ಮೇಲೆ ಹೇಳ್ತೀನಿ. ನೋಡಿ ರುಚಿ, ಆಮೇಲೆ ಹೇಳಿ, ಖುಷಿಯಾಗಿ ಹೇಳಿ. ಥ್ಯಾಂಕ್ ಯು, ಧನ್ಯವಾದ. ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಫುಲ್ ಗ್ರೀನ್ಗೆ ನನ್ನ ಡ್ರೆಸ್ಗೂ ಮ್ಯಾಚ್ ಆಗಿದೆ. ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲ, ಏನೂ ಇಲ್ಲ. ಸೊ ಹೆಲ್ದಿ ಕೂಡ. ಪಾಲಕ್ ಇದೆ, ಚಿಕ್ಕ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಯಾರಿಗೆಲ್ಲ ಯಾವೆಲ್ಲ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಇದೆ ಆ ಮಕ್ಕಳಿಗಂತೂ ಈ ಚಿಕನ್ನು ರಾಮಬಾಣ ಅಂತಲೇ ಹೇಳ್ಬೋದು. ಸೊ ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಸೂಪರ್. ಹೆಂಗಿದೆ ಮೇಡಮ್? ಸಖತ್ತಾಗಿದೆ ನೋಡಿ. ಈ ಥರ ಎಲ್ಲ ಖುಷಿ ಪಡಬೇಕು. ನೀವು ಅಡುಗೆ ಮಾಡ್ಕೊಂಡು ತಿನ್ನಬೇಕು. ತಿಂದಾದ್ಮೇಲೆ ನಮ್ಗೆ ಗೊತ್ತಲ್ಲ. ನಾನು ನಿಮ್ಮ ಮನೆ ಚಂದ್ರು ಕಿಚನ್. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಶೇರ್ ಆದಮೇಲೆ ನೀವೇನೇ ಕಾಮೆಂಟ್ಸ್ ಮಾಡಿ. ನಿಮ್ಗೆ ಅಡುಗೆ ಬೇಕಾ, ನಾನು ಮಾಡಿಕೊಡ್ತೀನಿ. ಇನ್ನೂ ಡಿಫ್ರೆಂಟ್ ಕೇಳ್ತಾ ಇರ್ಬೇಕು, ಮಾಡಿಕೊಡ್ತಾ ಇರ್ತೀನಿ. ಬರ್ತೀನಿ, ಮುಂದೆ ಅಡುಗೆ ಮಾಡ್ತಾ ಇರ್ತೀನಿ. ಮೇಡಮ್ ಅವ್ರು ತಿಂದು ಸವಿಲಿ, ನಾನು ಬಾಯ್ ಅಂದ್ಕೊಂಡು ಹೋಗ್ತಾ ಇರ್ತೀನಿ.
ಸೊ ನೀವೇನಾದರೂ ಯಾವ ಅಡುಗೆ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ನಮಗೆ ಕಾಮೆಂಟ್ ಮಾಡಿ. ಆ ಅಡುಗೆಯನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಮ್ಮ ಚಂದ್ರು ಸರ್ ಅವರು ನಿಮಗೆ ಹೇಳ್ಕೊಡ್ತಾರೆ, ಆಯಿತಾ? ಅವಾಗ ಬೇಗ ಕಾಮೆಂಟ್ ಮಾಡಿ, ಅವಾಗ ತನಕ ನಾನು ತಿಂತಾ ಇರ್ತೀನಿ. ಸೊ ಸಗದ ಟೇಕ್ ಕೇರ್, ಬಾಯ್. ಒನ್ ಮೋರ್ ಅನ್ಬೇಕು ನೀವು.